ಯೋಜನೆ, ಸಮಯ ನಿರ್ವಹಣೆ. ಅವರು ಸಮಯ ನಿರ್ವಹಣೆಯ ವಿಷಯದಲ್ಲಿ ಪರಿಣಿತಿ ಪಡೆದಿದ್ದ ಒಬ್ಬ ಪ್ರೊಫೆಸರ್. ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳ ತರಗತಿಯನ್ನು ಉದ್ದೇಶಿಸಿ ಒಮ್ಮೆ ಅವರು ಮಾತನಾಡುತ್ತಿದ್ದರು. ಸಮಯ ನಿರ್ವಹಣೆಯ ಸೂಕ್ಷ್ಮ ರಹಸ್ಯವನ್ನು ತರಗತಿಗೆ ಮನವರಿಕೆ ಮಾಡಿಕೊಡುವುದು ಅವರ ಉದ್ದೇಶ. ಅದಕ್ಕಾಗಿ ಅವರು ಪ್ರಯೋಗವೊಂದನ್ನು ಮಾಡಿದರು. ಆ ಪ್ರಯೋಗವನ್ನು ನೋಡಿದ ಯಾವ ವಿದ್ಯಾರ್ಥಿಯೂ ಅದು ಕಲಿಸಿಕೊಟ್ಟ ಪಾಠವನ್ನು ಬಹುಶಃ ಮರೆತಿರಲಾರ. ಅದು ಅಷ್ಟು ಪರಿಣಾಮಕಾರಿಯಾಗಿತ್ತು. ಒಂದು ತರಗತಿಯಲ್ಲಿ ಮಾತನಾಡುತ್ತಾ ಪ್ರೊಫೆಸರ್ ಹೇಳಿದರು, ಈಗ ನಿಮಗೊಂದು ಕ್ವಿಜ್. ಅಗಲವಾದ ಬಾಯಿ ಇರುವ ಗಾಜಿನ ಜಾಡಿಯೊಂದನ್ನು ಅವರು ಎಲ್ಲರಿಗೂ ಕಾಣುವಂತೆ ಮೇಜಿನ ಮೇಲೆ ಇರಿಸಿದರು. ಅದೊಂದು ಖಾಲಿ ಜಾಡಿ. ಈಗ ಪ್ರೊಫೆಸರ್ ಮುಷ್ಟಿಗಾತ್ರದ ಕಲ್ಲುಗಳನ್ನು ಒಂದೊಂದಾಗಿ ಜಾಡಿಯೊಳಗೆ ಜೋಪಾನವಾಗಿ ಇರಿಸಿದರು. ಜಾಡಿಯ ಬಾಯಿಯವರೆಗೆ ಆ ಕಲ್ಲುಗಳನ್ನು ತುಂಬಿಸಲಾಯಿತು. ಈಗ ಪ್ರೊಫೆಸರ್ ವಿದ್ಯಾರ್ಥಿಗಳತ್ತ ದೃಷ್ಟಿ ಹಾಯಿಸಿ ಕೇಳಿದರು, ಈಗ ಜಾಡಿ ತುಂಬಿದೆಯೇ? ವಿದ್ಯಾರ್ಥಿಗಳು ಹೌದೆಂದರು. ಪ್ರೊಫೆಸರ್ ಹೌದೇ ಎನ್ನುತ್ತಾ ಸಣ್ಣ ಸಣ್ಣ ಜಲ್ಲಿ ಕಲ್ಲುಗಳನ್ನು ಜಾಡಿಯೊಳಗೆ ಹಾಕಿ ಜಾಡಿಯನ್ನು ಮೆಲ್ಲಗೆ ಅಲುಗಾಡಿಸಿದರು. ಆ ಪುಟ್ಟ ಕಲ್ಲುಗಳು ದೊಡ್ಡ ಕಲ್ಲುಗಳ ನಡುವಿನ ಸಂದಿಗಳೊಳಗೆ ಸೇರಿಕೊಂಡವು. ಈಗ ಪ್ರೊಫೆಸರ್ ಮತ್ತೆ ಕೇಳಿದರು, ಈಗ ಜಾಡಿ ತುಂಬಿದೆಯೇ? ಈ ವೇಳೆಗೆ ಜಾಗರೂಕತೆಯಿಂದ ಪ್ರೊಫೆಸರ್ರನ್ನು ಗಮನಿಸುತ್ತಿದ್ದ ವಿದ್ಯಾರ್ಥಿಗಳಲ್ಲಿ ಒಬ್ಬ ಹೇಳಿದ, ಬಹುಶಃ ಇಲ್ಲ. ಗುಡ್ ಎಂದರು ಪ್ರೊಫೆಸರ್. ಮೇಜಿನ ಕೆಳಗಿನಿಂದ ಮರಳು ತುಂಬಿದ್ದ ಬಕೆಟ್ ಒಂದನ್ನು ಹೊರತೆಗೆದು ಅದರಿಂದ ಮರಳನ್ನು ಜಾಡಿಯೊಳಗೆ ಸುರಿದರು. ಮರಳು ದೊಡ್ಡ ಸಣ್ಣ ಕಲ್ಲುಗಳ ನಡುವೆ ಇದ್ದ ಜಾಗವನ್ನು ಆಕ್ರಮಿಸಿತು. ಪ್ರೊಫೆಸರ್ ಪುನಃ ತರಗತಿಯನ್ನು ಕೇಳಿದರು, ಈಗ ಜಾಡಿ ತುಂಬಿದೆಯೇ? ಇಡೀ ತರಗತಿ ಒಕ್ಕೊರಳಿನಿಂದ ಇಲ್ಲ ಎಂದು ಕೂಗಿತು. ವಿದ್ಯಾರ್ಥಿಗಳತ್ತ ಮುಗುಳ್ನಕ್ಕು ಗುಡ್ ಎಂದು ಉದ್ಗರಿಸಿದ ಪ್ರೊಫೆಸರ್ ನೀರಿನ ಹೂಜಿಯೊಂದರಿಂದ ಜಾಡಿಯೊಳಗೆ ನೀರು ಸುರಿದರು. ನೀರು ಜಾಡಿಯ ಬಾಯಿಯವರೆಗೆ ತುಂಬಿಕೊಂಡಿತು. ಈಗ ಅವರು ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದರು, ಈ ಪ್ರದರ್ಶನ ಕಲಿಸಿಕೊಡುವ ಪಾಠ ಏನು? ಪರಮ ಉತ್ಸಾಹಿಯಾದ ವಿದ್ಯಾರ್ಥಿಯೊಬ್ಬ ತಟಕ್ಕನೆ ಉತ್ತರಿಸಿದ, ಈ ಪ್ರದರ್ಶನ ಕಲಿಸಿಕೊಡುವ ಪಾಠ ಏನೆಂದರೆ, ನಾವು ಎಷ್ಟೇ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗಿದ್ದರೂ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಇನ್ನಷ್ಟು ಕೆಲಸಗಳನ್ನು ನಮ್ಮ ಕಾರ್ಯಯೋಜನೆಯಲ್ಲಿ ಸೇರಿಸಿಕೊಳ್ಳಬಹುದು ಎಂದು. ಅಲ್ಲ, ಹಾಗಲ್ಲ ಎನ್ನುತ್ತಾ ಪ್ರೊಫೆಸರ್ ನುಡಿದರು. ಈ ಪ್ರದರ್ಶನ ತಿಳಿಸಿಕೊಡುವ ನೀತಿ ಅದಲ್ಲ. ಇದು ಅರುಹುವ ನೀತಿ ನಿಜಕ್ಕೂ ಏನೆಂದರೆ, ನೀವು ದೊಡ್ಡ ಕಲ್ಲುಗಳನ್ನು ಮೊದಲು ಜಾಡಿಯೊಳಗೆ ಸೇರಿಸದಿದ್ದರೆ ನೀವು ಎಂದೆಂದಿಗೂ ಆ ಎಲ್ಲ ದೊಡ್ಡ ಕಲ್ಲುಗಳನ್ನೂ ಜಾಡಿಯೊಳಗೆ ತುಂಬಿಸಲಾರ್ರಿ ಎಂದು. ಎಷ್ಟು ಅದ್ಭುತವಾದ ಪಾಠ ಇದು! ಈ ಪ್ರಯೋಗದಲ್ಲಿ ಉಪಯೋಗಿಸಲಾದ ಜಾಡಿ ನಮ್ಮೆಲ್ಲರಿಗೂ ನಿಸರ್ಗ ಉಚಿತವಾಗಿ ನೀಡಿರುವ ದಿನದ 24 ಗಂಟೆಗಳ ಪ್ರತೀಕ. ಜಾಡಿಯ ಗಾತ್ರವನ್ನು ಬದಲಾಯಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ದಿನದ ಗಾತ್ರವನ್ನೂ ಬದಲಾಯಿಸಲೂ ಕೂಡ ಸಾಧ್ಯವಿಲ್ಲ. ಒಂದು ದಿನದಲ್ಲಿರುವುದು 24 ಗಂಟೆಗಳು ಮಾತ್ರ. ದೊಡ್ಡ ಕಲ್ಲುಗಳು ನಮಗೆ ತುಂಬ ಮುಖ್ಯವಾದ, ಮಹತ್ವಪೂರ್ಣವೆನಿಸುವ ಧ್ಯೇಯೋದ್ದೇಶಗಳು. ಸಣ್ಣ ಕಲ್ಲುಗಳು, ಮರಳು ಮತ್ತು ನೀರು ಇಳಿಕೆಯ ಕ್ರಮದಲ್ಲಿ ನಮ್ಮ ಪಾಲಿಗೆ ಮುಖ್ಯವೆನಿಸುವ ಗುರಿಗಳ ದ್ಯೋತಕ. ದಿನದ 24 ಗಂಟೆಗಳಲ್ಲಿ ಹಲವು ಮಹತ್ವಪೂರ್ಣವಾದ ಗುರಿಗಳನ್ನು ಸಾಧಿಸಲು ನಾವು ಆದ್ಯತೆ ನೀಡಿ ಸಮಯವನ್ನು ಮೀಸಲಾಗಿರಿಸದೇ ಇದ್ದರೆ ನಾವು ಅವುಗಳನ್ನೆಂದಿಗೂ ಸಾಧಿಸಲಾರೆವು. ಮಾತ್ರವಲ್ಲ, ನಮ್ಮ ಜೀವನವೆಲ್ಲ ಬಹಳ ಅಲ್ಪವಾದ, ಲಘುವಾದ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲೇ ಕಳೆದು ಹೋಗುತ್ತದೆ. ಇದು ಈ ಪ್ರದರ್ಶನ ತಿಳಿಸಿಕೊಡುವ ನೀತಿಯ ಸಾರಾಂಶ. ಇದು ಎಷ್ಟು ಅಮೂಲ್ಯವಾದ ಅಂಶ! ಯೋಜನೆ ಹಾಗೂ ಸಮಯ ನಿರ್ವಹಣೆಯ ಅಗತ್ಯವನ್ನು ಅತಿ ಪ್ರಭಾವಶಾಲಿಯಾಗಿ ಬಿಂಬಿಸುವ ಕತೆ ಇದು. ಜೀವನವನ್ನು ಸಾರ್ಥಕವಾಗಿ, ಸುಸಂಘಟಿತವಾಗಿ ಮತ್ತು ಫಲಪ್ರದವಾಗಿ ನಡೆಸುತ್ತಾ ಉನ್ನತವಾದ ಸಾಧನೆಯನ್ನು ಮಾಡಬೇಕೆಂದು ಬಯಸುವವರಿಗೆ ಕಾರ್ಯಯೋಜನೆ ಮತ್ತು ಸಮಯ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ಹೇಳಿದಷ್ಟೂ ಕಡಿಮೆಯೇ. ಅದಾಗಲೇ ದಿನಕ್ಕೆ 24 ಗಂಟೆಗಳು ಮಾತ್ರ ಎಂದು ಮಾರ್ಪಡಿಸಲಾಗದಷ್ಟು ಖಚಿತವಾಗಿ ತೀರ್ಮಾನವಾಗಿ ಬಿಟ್ಟಿರುವ ಕಾಲದ ಗಡಿಯೊಳಗೆ ಕಾರ್ಯ ಸಾಧಿಸಲು ಸಮಯ ನಿರ್ವಹಣೆ ಅಗತ್ಯ. ಹಾಗೆಯೇ ಶ್ರೇಷ್ಠವಾದ ಸಾಧನೆ ಮಾಡಿ ಸೈ ಎನಿಸಿಕೊಳ್ಳುವಂತಾಗಲು ಯೋಜನೆಯ ವಿನಾ ಅನ್ಯ ಉಪಾಯವಿಲ್ಲ. ಯಶಸ್ಸನ್ನು ತಮ್ಮದಾಗಿರಿಸಿಕೊಂಡಿರುವ ಎಲ್ಲ ಗಣ್ಯ ವ್ಯಕ್ತಿಗಳ ಜೀವನದ ಪ್ರಧಾನ ಲಕ್ಷಣ
ಎಚ್ಚರಿಕೆಯಿಂದ ತಯಾರಿಸಲ್ಪಟ್ಟ ಯೋಜನೆ ಮತ್ತು ಸಮರ್ಥವಾದ ಸಮಯ ನಿರ್ವಹಣೆ. ಕಾರ್ಯಯೋಜನೆ ಎಂದರೆ ಕೆಲಸ ಮಾಡುವ ಮೊದಲು ಯಾವ ಕೆಲಸವನ್ನು ಯಾವಾಗ ಹೇಗೆ ಮಾಡಬೇಕೆಂಬುದರ ವಿವರವನ್ನು ಚಿಂತಿಸಿ ತಯಾರಿಸಿದ ನೀಲನಕ್ಷೆ. ಕಾರ್ಯಯೋಜನೆಯನ್ನು ತಯಾರಿಸುವ ಮೊದಲು ಆಳವಾಗಿ ಚಿಂತಿಸಿ ನಮ್ಮ ಜೀವನದ ಗುರಿಗಳನ್ನು ಗುರುತಿಸಿಕೊಳ್ಳಬೇಕು. ಈ ಗುರಿಗಳಲ್ಲಿ ಯಾವ ಗುರಿ ಅತ್ಯಂತ ಮುಖ್ಯ, ಅದರ ನಂತರದ ಯಾವ ಗುರಿಗಳು ಮುಖ್ಯ ಎನ್ನುವುದನ್ನು ತೀರ್ಮಾನಿಸಿಕೊಂಡು ಗುರಿಗಳ ಪ್ರಾಮುಖ್ಯತೆಯ ತಳಹದಿಯ ಮೇಲೆ ಆದ್ಯತೆಯ ಪಟ್ಟಿಯೊಂದನ್ನು ತಯಾರಿಸಿಕೊಳ್ಳಬೇಕು. ನಂತರ ಈ ಆದ್ಯತೆಯ ಪಟ್ಟಿಯಿಂದ ಗುರಿಗಳನ್ನು ಮತ್ತಷ್ಟು ವರ್ಗೀಕರಿಸಿಕೊಳ್ಳಬೇಕು. ಸ್ಟೀಫನ್ ಕೋವಿ ಎಂಬ ಸುಪ್ರಸಿದ್ಧ ನಿರ್ವಹಣಾ ಕೋವಿದ ಹೇಳುತ್ತಾರೆ, ನಿಮ್ಮ ಗುರಿಗಳನ್ನು 4 ವಿಭಾಗಗಳಾಗಿ ವರ್ಗೀಕರಿಸಿಕೊಳ್ಳಿ. 1. ತುರ್ತಾದ ಮತ್ತು ಮುಖ್ಯವಾದ ಗುರಿಗಳು. 2. ತುರ್ತಾದ ಆದರೆ ಮುಖ್ಯವಲ್ಲದ ಗುರಿಗಳು. 3. ಮುಖ್ಯವಾದ ಆದರೆ ತುರ್ತಾಗಿ ಗಮನವನ್ನು ಅಪೇಕ್ಷಿಸದ ಗುರಿಗಳು. 4. ಮುಖ್ಯವೂ ಅಲ್ಲದ ತುರ್ತೂ ಅಲ್ಲದ ಗುರಿಗಳು. ಇವುಗಳಿಂದ ಆದ್ಯತೆಯ ಪಟ್ಟಿಯೊಂದನ್ನು ತಯಾರಿಸಿಕೊಂಡು ನಿಮ್ಮ ಗುರಿಗಳನ್ನು ಸಾಧಿಸಿಕೊಳ್ಳಿ ಎಂದು. ಉದಾಹರಣೆಗೆ, ನಿಮ್ಮ ಜೀವನದ ಅತ್ಯಂತ ಹಿರಿದಾದ ಗುರಿ ತುಂಬ ಹೆಚ್ಚಿಗೆ ಸಂಬಳ ಕೊಡುವ ಉದ್ಯೋಗವೊಂದನ್ನು ಸೇರಿಕೊಂಡು ಸಿರಿವಂತಿಕೆಯ ಜೀವನವನ್ನು ನಡೆಸುವುದು ಎಂದಿಟ್ಟುಕೊಳ್ಳೋಣ. ಎಂಥ ಉದ್ಯೋಗವನ್ನು ಬಯಸುತ್ತೇವೋ ಅದಕ್ಕೆ ಸೂಕ್ತವಾದ ಅರ್ಹತೆಗಳನ್ನು, ಕೌಶಲವನ್ನು ಗಳಿಸಿಕೊಳ್ಳುವುದು ಬಹಳ ಮುಖ್ಯ. ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಉತ್ತಮ ಗ್ರಂಥಗಳನ್ನು ಅಧ್ಯಯನ ಮಾಡುವುದು, ಆ ಕ್ಷೇತ್ರದ ಹಲವು ಆಯಾಮಗಳನ್ನು ಆರಿಸಿ ಅರಿತ ಪ್ರಾಜ್ಞರೊಂದಿಗೆ ವಿಚಾರ ವಿನಿಮಯ ನಡೆಸುವುದು, ಆ ಕ್ಷೇತ್ರ ಅಪೇಕ್ಷಿಸುವ ನಾನಾ ಬಗೆಯ ಕೌಶಲಗಳನ್ನು ಗಳಿಸುವುದು, ಆ ಕ್ಷೇತ್ರಕ್ಕೆ ಪ್ರವೇಶ ದೊರಕಿಸಿಕೊಡುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮತ್ತು ಸಂದರ್ಶನಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುವುದು. ಇವು ನಿಮ್ಮ ಪಾಲಿಗೆ ತುರ್ತಾದ ಮತ್ತು ಮುಖ್ಯವಾದ, ನಿಮ್ಮ ಪ್ರಧಾನ ಗುರಿಗೆ ಪೂರಕವಾದ ಗುರಿಗಳು. ಇದಕ್ಕೆ ಮೊದಲು ಆದ್ಯತೆಯನ್ನು ನೀವು ನೀಡಲೇಬೇಕು. ಡಿಸ್ಕೌಂಟ್ ಸೇಲ್ನಲ್ಲಿ ಬಟ್ಟೆಗಳನ್ನು ಮಾರಲಾಗುತ್ತಿದೆ. ನಿಮಗೆ ಅಲ್ಲಿ ಸಿಗುವ ಬಟ್ಟೆಗಳನ್ನು ಕೊಂಡುಕೊಳ್ಳಲು ಇಷ್ಟ ಎಂದಿಟ್ಟುಕೊಳ್ಳಿ. ಆ ಮಾರಾಟ ಮುಕ್ತಾಯಗೊಳ್ಳಲು ಕೇವಲ 4 ದಿನ ಬಾಕಿ ಇದೆ. ಅಲ್ಲಿಗೆ ಹೋಗಿ ಬಟ್ಟೆ ಖರೀದಿಸುವ ಗುರಿ ತುರ್ತಾಗಿ ನಿಮ್ಮ ಗಮನವನ್ನು ಬಯಸುವ ಆದರೆ ಮುಖ್ಯವಲ್ಲದ ಗುರಿ. ಇದಕ್ಕೆ 2ನೇ ಆದ್ಯತೆಯನ್ನು ನೀಡುವುದು ಸೂಕ್ತ. ಒಳ್ಳೆಯ ಉದ್ಯೋಗವನ್ನು ಗಳಿಸಿಕೊಳ್ಳುವುದು ನಿಮ್ಮ ಜೀವನದ ಪ್ರಧಾನ ಗುರಿ ಎಂದುಕೊಂಡೆವು. ಇದರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ನಾನು ಚೆನ್ನಾಗಿ ಅಡುಗೆ ಮಾಡುವುದನ್ನು ಕಲಿಯಬೇಕು ಎನ್ನುವ ಗುರಿಯೂ ಇದೆ ಎಂದು ಭಾವಿಸಿ. ಇದು ಮುಖ್ಯವಾದ ಗುರಿ. ಆದರೆ ಈ ಕುರಿತು ನೀವು ತುರ್ತಾಗಿ ಗಮನ ಹರಿಸಬೇಕಾಗಿಲ್ಲ. ಈ ಗುರಿಗೆ 3ನೇ ಆದ್ಯತೆಯನ್ನು ಮೀಸಲಾಗಿರಿಸುವುದು ಸರಿ. ಬೇರೆ ಊರಿನಲ್ಲಿರುವ ದೂರದ ಸಂಬಂಧಿಕರ ಮನೆಗೆ ಹೋಗಿ ಆರಾಮವಾಗಿ ಕೆಲವು ದಿನಗಳನ್ನು ಕಳೆದು ಬರಬೇಕು ಎನ್ನುವ ಗುರಿಯೂ ನಿಮಗೆ ಇರಬಹುದು. ಆದರೆ ಇದು ಮುಖ್ಯವೂ ಅಲ್ಲ, ತುರ್ತಾಗಿ ಸಾಧಿಸಬೇಕಾದ ಕೆಲಸವೂ ಅಲ್ಲ. ಇಂಥ ಗುರಿಗಳಿಗೆ ನೀವು ಕೊನೆಯ ಆದ್ಯತೆ ನೀಡಿದರೆ ಸಾಕು. ಈ ಆದ್ಯತೆಯ ಪಟ್ಟಿಯನ್ನು ಅನುಸರಿಸಿ ಆಯಾ ಗುರಿಗಳನ್ನು ಸಾಧಿಸಲು ಸಾಕಷ್ಟು ಸಮಯವನ್ನು ಪ್ರತಿದಿನ ಕಾದಿರಿಸಿ. ನೆನಪಿಡಿ, 4ನೇ ಆದ್ಯತೆಯ ಗುಂಪಿನೊಳಗೆ ಬರುವ ಕೆಲಸಗಳನ್ನು ಸಾಧಿಸದೇ ಇದ್ದರೂ ಆದೀತು. ಹೀಗೆ ನಿಮ್ಮ ಮುಂದಿರುವ ಗುರಿಗಳನ್ನು ವಿಂಗಡಿಸಿಕೊಂಡ ಮೇಲೆ ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳಿ. ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಳ್ಳುವುದು ನಿಮ್ಮ ಪ್ರಮುಖ ಗುರಿ. ಆದರೆ ಅದು ದೀರ್ಘಕಾಲದ ಪ್ರಯತ್ನವನ್ನು ಅಪೇಕ್ಷಿಸುವ ಗುರಿ. ಅದಕ್ಕೆ ಸಹಾಯವಾಗುವ ಸಣ್ಣ ಗುರಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದು. ಆದ್ದರಿಂದ ಅಧ್ಯಯನಕ್ಕಾಗಿ ನಿಮ್ಮ ಪ್ರತಿದಿನದ ಸಮಯದ ಬಹುಭಾಗವನ್ನು ಮುಡುಪಿಡಿ. ಈಗ ಅಧ್ಯಯನ ಹೇಗೆ ಮಾಡಬೇಕು? ಯಾವ ಅಧ್ಯಾಯದ ಬಗ್ಗೆ ಮಾಹಿತಿ ಸಂಗ್ರಹಿಸುವುದಕ್ಕಾಗಿ ಯಾವ ಗ್ರಂಥಗಳನ್ನು ಪರಿಶೀಲಿಸಬೇಕು? ಉತ್ತಮವಾಗಿ ನೋಟ್ಸ್ ತಯಾರಿಸಿಕೊಳ್ಳಲು ಎಷ್ಟು ಸಮಯ ಬೇಕು? ವಿಷಯವನ್ನು ಕೂಲಂಕಷವಾಗಿ ಅರ್ಥ ಮಾಡಿಕೊಳ್ಳಲು ಪಠ್ಯವಸ್ತುವಿನಲ್ಲಿ ನಿಗದಿಪಡಿಸದ ಯಾವ ಹೆಚ್ಚಿನ ಮಾಹಿತಿ ಬೇಕು? ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಳ್ಳಲು ಹಿಂದಿನ ಎಷ್ಟು ವರ್ಷಗಳ ಪ್ರಶ್ನಪತ್ರಿಕೆಗಳನ್ನು ಪರಾಮರ್ಶಿಸಿ ಪ್ರತಿಯೊಂದು ಅಧ್ಯಾಯದ ಬಗ್ಗೆಯೂ
ಆಗಾಗ ಕೇಳಲಾಗುವ ಪ್ರಶ್ನೆಗಳನ್ನು ಗುರುತಿಸಿಕೊಳ್ಳಬೇಕಾಗುತ್ತದೆ. ಈ ಪ್ರಶ್ನೆಗಳಿಗೆ ಅತ್ಯುತ್ತಮವಾಗಿ ಉತ್ತರ ಬರೆದು ಸಂಬಂಧಪಟ್ಟ ಅಧ್ಯಾಪಕರಿಗೆ ತೋರಿಸಿ ಉತ್ತರಗಳ ಸಮರ್ಪಕತೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ಪಡೆದುಕೊಳ್ಳುವುದೂ ಮುಖ್ಯ. ಇದನ್ನು ಎಷ್ಟು ದಿನಗಳಿಗೊಮ್ಮೆ ಮಾಡಬೇಕು? ಓದಿ ವಿಷಯವನ್ನು ಒಮ್ಮೆ ಗ್ರಹಿಸುವುದು ಮಾತ್ರವಲ್ಲ, ಹೊಸ ಹೊಸ ಅಧ್ಯಾಯಗಳನ್ನು ಓದಿದಂತೆ ಹಳೆಯ ಅಧ್ಯಾಯಗಳು ನೆನಪಿನಿಂದ ಜಾರಿ ಹೋಗದ ಹಾಗೆ ಮಾಡಲು ಪುನಃ ಪುನಃ ಅವನ್ನು ಓದುವುದಕ್ಕೆ ಎಷ್ಟು ಸಮಯವನ್ನು ಮೀಸಲಾಗಿರಿಸಲಾಗಿದೆ? ಪರೀಕ್ಷೆಗೆ ಮುನ್ನ ಒಂದು ವಿಷಯವನ್ನು ಎಷ್ಟು ಬಾರಿ ಪುನರಾವರ್ತಿಸಿಕೊಳ್ಳಬೇಕು? ನಿಮ್ಮ ಅಧ್ಯಯನದ ಯೋಜನೆಯಲ್ಲಿ ಈ ಎಲ್ಲ ವಿವರಗಳೂ ಅಡಕವಾಗಿರಬೇಕು. ಹೀಗೆ ಯೋಜನೆ ತಯಾರಾದೊಡನೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸುವುದು ಬಹಳ ಮುಖ್ಯ. ನಿಮ್ಮ ವೇಳಾಪಟ್ಟಿ ಹೇಗಿರಬೇಕು? ಆ ಸಮಯ ಮತ್ತು ಕಾರ್ಯಸೂಚಿಯಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಅಂಶಕ್ಕೂ ಸಮಯ ನಿಗದಿಯಾಗಿರಬೇಕು. ಅಧ್ಯಯನಕ್ಕೆ, ವ್ಯಾಯಾಮಕ್ಕೆ, ಮನೆ ಕೆಲಸಕ್ಕೆ, ಪ್ರಾರ್ಥನೆಗೆ, ಬಂಧು ಮಿತ್ರರೊಡನೆ ಸಂಭಾಷಿಸುವುದಕ್ಕೆ, ಮನರಂಜನೆಗೆ ತಕ್ಕಷ್ಟು ಸಮಯವನ್ನು ಮೀಸಲಿರಿಸಿ. ಎಷ್ಟು ಹೊತ್ತಿನಿಂದ ಎಷ್ಟು ಹೊತ್ತಿನವರೆಗೆ ಯಾವ ಕೆಲಸ ಮಾಡಬೇಕು ಎನ್ನುವ ವಿವರ ವೇಳಾಪಟ್ಟಿಯಲ್ಲಿರುತ್ತದೆ. ವೇಳಾಪಟ್ಟಿಯನ್ನು ತಯಾರಿಸಿದ ಮೇಲೆ ಅದರಂತೆ ಕೆಲಸ ಮಾಡುವುದು ಬಹಳ ಮುಖ್ಯ. ಆಗ ಮಾತ್ರವೇ ಸಮಯವನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯ. ಸಮಯ ನಿರ್ವಹಣೆಗೆ ಅಗತ್ಯವಾದ ಮನಸ್ಸು, ದೃಢವಾದ ಮನಸ್ಸು ಮತ್ತು ಅಚಲವಾದ ಬದ್ಧತೆ ಬೇಕು. ಇನ್ನು ಈ ಯೋಜನೆಗಳನ್ನು ಸಾಧಿಸಲು ಅಗತ್ಯವಾದ ಸಮಯ ನಿರ್ವಹಣೆಯ ಕುರಿತು ಗಮನಹರಿಸೋಣ. ಜೀವನದಲ್ಲಿ ಯಾವ ಕಾರ್ಯವನ್ನೂ ಅಪೇಕ್ಷಿತ ರೀತಿಯಲ್ಲಿ ಸಾಧಿಸಲಾಗದವರು ಹೆಜ್ಜೆ ಹೆಜ್ಜೆಗೂ ಗೋಳಾಡುವುದುಂಟು. ನನಗೆ ಸಮಯವೇ ಇಲ್ಲ, ಇದನ್ನೆಲ್ಲ ಮಾಡಲು ಸಮಯ ಎಲ್ಲಿದೆ, ಇನ್ನಷ್ಟು ಸಮಯ ಇದ್ದಿದ್ದರೆ ಎಂದು. ಜಾಕ್ಸನ್ ಬ್ರೌನ್ ಎನ್ನುವ ಒಬ್ಬ ಚಿಂತಕರು ಹೀಗೆ ಹೇಳುತ್ತಾರೆ: ನನಗೆ ಸಮಯ ಸಾಲದು ಎಂದು ದೂರಬೇಡಿ. ಹೆಲೆನ್ ಕೆಲ್ಲರ್, ಲೂಯಿ ಪಾಶ್ಚರ್, ಮೈಕೆಲ್ಯಾಂಜಲೋ, ಮದರ್ ಥೆರೇಸಾ, ಲಿಯೊನಾರ್ಡೋ ಡಾವಿಂಚಿ, ಥಾಮಸ್ ಜೆಫರ್ಸನ್ ಮತ್ತು ಐನ್ಸ್ಟೀನ್ ಇವರೆಲ್ಲರಿಗೂ ದೊರೆತಷ್ಟೇ ಸಮಯ ನಿಮಗೂ ದೊರೆತಿದೆ. ಎಷ್ಟು ಸತ್ಯ! ಕೆಲವರು ದಿನದ 24 ಗಂಟೆಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ಆದರೆ ಅಷ್ಟೇ ಗಂಟೆಗಳ ಸೌಲಭ್ಯವನ್ನು ಪಡೆದೂ ಕೂಡ ಬಹುಪಾಲು ಜನ ಇತಿಹಾಸದ ಪುಟಗಳೊಳಗೆ ಅಜ್ಞಾತ ವ್ಯಕ್ತಿಗಳಾಗಿ ಕಳೆದು ಹೋಗುತ್ತಾರೆ. ಈ ಎರಡು ವರ್ಗದ ಜನರ ನಡುವೆ ಇರುವ ವ್ಯತ್ಯಾಸ ಎಂದರೆ ಅವರು ತಮ್ಮ ಸಮಯವನ್ನು ಉಪಯೋಗಿಸುವ ರೀತಿ. ಸಮಯದ ಗರಿಷ್ಠ ಪ್ರಯೋಜನವನ್ನು ಪಡೆದು ಶ್ರೇಷ್ಠ ಸಾಧನೆಯನ್ನು ಮಾಡಹೊರಟಿರುವ ನೀವು ಈ ಕೆಳಕಂಡ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಲಾಭ ಪಡೆಯಬಹುದು. 1. ನಿಮ್ಮ ವೇಳಾಪಟ್ಟಿಯಲ್ಲಿ ಸೂಚಿಸಿರುವಂತೆ ಕ್ಲುಪ್ತ ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದು ಕಾರ್ಯವನ್ನೂ ಪ್ರಾರಂಭಿಸಿ. ಬೆಳಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ದಿನಚರಿಯ ಪ್ರತಿಯೊಂದು ಅಂಶವನ್ನೂ ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಿ ಮತ್ತು ಮುಕ್ತಾಯಗೊಳಿಸಿ. ಒಂದೇ ಒಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸದಿದ್ದರೂ ಉಳಿದೆಲ್ಲ ಕಾರ್ಯಗಳ ವ್ಯವಸ್ಥೆ ಬುಡಮೇಲಾಗುವುದು ಖಂಡಿತ. ಆದ್ದರಿಂದ ಸಮಯದ ಶಿಸ್ತನ್ನು ಪರಿಪಾಲಿಸಿ. 2. ಪ್ರತಿ ರಾತ್ರಿ ಮಲಗುವ ಮುನ್ನ ಆ ದಿನ ನೀವು ಸಮಯವನ್ನು ನಿರ್ವಹಿಸಿದ ರೀತಿಯನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಸಮಯ ಎಲ್ಲಿ ಯಥಾರ್ಥವಾದ ಉದ್ದೇಶಗಳಿಗಾಗಿ ವಿನಿಯೋಗವಾಯಿತು, ಎಲ್ಲಿ ಸೋರಿ ಹೋಯಿತು ಎನ್ನುವುದನ್ನೂ ಕಂಡುಕೊಳ್ಳಿ. ಸಮಯ ಪೋಲಾದದ್ದು ತಿಳಿದು ಬಂದೊಡನೆ ಕಾರಣವನ್ನು ಹುಡುಕಿ ತಕ್ಷಣ ತಿದ್ದಿಕೊಳ್ಳಿ. 3. ಪ್ರತಿ ರಾತ್ರಿ ಮಾರನೆಯ ದಿನ ನೀವು ನಿಮ್ಮ ವೇಳಾಪಟ್ಟಿಯನ್ನು ಅನುಸರಿಸುವ ಸಾಧ್ಯತೆಯನ್ನು ಕುರಿತು ಆಲೋಚಿಸಿ. ಏಕೆಂದರೆ ಅನಿರೀಕ್ಷಿತವಾಗಿ ಬರುವ ಕೆಲಸಗಳಿಂದಲೋ ಅತಿಥಿಗಳಿಂದಲೋ ನಿಮ್ಮ ವೇಳಾಪಟ್ಟಿ ಪಲ್ಲಟಗೊಳ್ಳುವ ಸಾಧ್ಯತೆ ಇಲ್ಲದಿಲ್ಲ. ಹಾಗೆಂದು ಅತಿಥಿಗಳ ಜೊತೆಯಲ್ಲಿ ಮತ್ತು ಅನಿರೀಕ್ಷಿತವಾಗಿ ಬಂದ ಕೆಲಸಗಳಿಗಾಗಿ ಕೆಲ ಸಮಯವನ್ನು ವ್ಯಯಿಸದೇ ಇರಲೂ ಆಗುವುದಿಲ್ಲ. ಆಗ ಆ ದಿನದ ಮಟ್ಟಿಗೆ ನಿಮ್ಮ ವೇಳಾಪಟ್ಟಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕಾಗುತ್ತದೆ. ಈ ಸತ್ಯಾಂಶವನ್ನು ಗೊಣಗುಟ್ಟದೆ ಒಪ್ಪಿಕೊಳ್ಳಿ. ಅನಿರೀಕ್ಷಿತ ಕೆಲಸ ಕಾರ್ಯಗಳಿಂದ ಮತ್ತು ಅತಿಥಿಗಳೊಂದಿಗಿನ ಭಾವ ವಿನಿಮಯವನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಪೂರೈಸಿಕೊಂಡು ನಿಮ್ಮ ಗುರಿಗಳನ್ನು ಸಾಧಿಸಿಕೊಳ್ಳುವತ್ತ ಗಮನಹರಿಸಿ. ಗಣ್ಯರ ನಿಧನದಿಂದ ಅಥವಾ ಮುಷ್ಕರವೇ ಮೊದಲಾದ ಕಾರಣಗಳಿಂದ ಅನಿರೀಕ್ಷಿತವಾಗಿ ದೊರೆಯುವ ರಜೆಯನ್ನು ಶೀಘ್ರವಾಗಿ ಯೋಚನೆ ಹಾಕಿಕೊಂಡು ನಿಮ್ಮ ಮುಖ್ಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಿ. 4. ಕೆಲವರಿಗೆ ಯಾವುದಾದರೊಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸುವುದೆಂದರೆ ಪ್ರಾಣ ಕಳೆದುಕೊಳ್ಳುವಷ್ಟು ಕಷ್ಟ.
ಇಂಥವರು ಎಂದೆಂದಿಗೂ ಶಿಸ್ತಿನ ಸಿಪಾಯಿಗಳಾಗಲಾರರು. ಇಂಥ ಸ್ವಭಾವ ನಿಮಗಿದ್ದರೆ ಅದಕ್ಕೆ ಕಾರಣವೇನು ಎನ್ನುವುದನ್ನು ಹುಡುಕಿ. ಆಲಸ್ಯವೇ? ಹೊಣೆಗೇಡಿತನವೇ? ಆ ಕೆಲಸ ನಿಮಗೆ ಇಷ್ಟ ಇಲ್ಲವೇ? ಆತ್ಮವಿಶ್ವಾಸದ ಅಭಾವವೇ? ಕಾರಣ ಏನೇ ಇದ್ದರೂ ಫಲಿತಾಂಶ ಒಂದೇ. ನಿಮ್ಮ ಬದುಕು ಅಸ್ತವ್ಯಸ್ತವಾಗಿಯೇ ನಡೆದುಕೊಂಡು ಹೋಗುತ್ತದಲ್ಲದೆ ಸುಸಂಘಟಿತವಾಗಿ ಅಲ್ಲ. ಆದ್ದರಿಂದ ಈ ಅವನತಿಯ ಕಾರಣವನ್ನು ಪರಿಹರಿಸಿಕೊಳ್ಳಿ. 5. ಕೆಲಸ ಮುಗಿಸಲು ವಿಧಿಸಲಾಗಿರುವ ಅಂತಿಮ ಗಡುವು ತೀರಾ ಸನ್ನಿಹಿತವಾಗಿ ಆತಂಕ ಕಣ್ಣಾಡಿಸುವ, ಟಿವಿ ನೋಡಿ ಬರುವ, ಕತೆ ಓದಿಬಿಡುವ ಚಪಲವನ್ನು ಮೆಟ್ಟಿ ನಿಲ್ಲಿ. 5. ಕೆಲಸ ಮುಗಿಸಲು ವಿಧಿಸಲಾಗಿರುವ ಅಂತಿಮ ಗಡುವು ತೀರಾ ಸನ್ನಿಹಿತವಾಗಿ ಆತಂಕ ಆವರಿಸಿಕೊಳ್ಳುವವರೆಗೆ ಕೆಲಸವನ್ನು ಮುಂದೂಡುವ ಅಭ್ಯಾಸ ಕೆಲವರಿಗೆ. ಹೀಗೆ ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿ ಖಂಡಿತ ದುಷ್ಪರಿಣಾಮ ಬೀರದೇ ಇರುವುದಿಲ್ಲ. ಕೆಲಸ ಕಾರ್ಯಗಳನ್ನು ಮುಂದೂಡುವುದೆಂದರೆ ಒತ್ತಡ ಅಥವಾ ಸ್ಟ್ರೆಸ್ಗೆ ಆಹ್ವಾನ ನೀಡುವುದೆಂದು ಅರ್ಥ. ಇದರಿಂದ ಪಾರಾಗಲೇಬೇಕು. 6. ನಮ್ಮ ಕೆಲಸಗಳಲ್ಲಿ ಕೆಲವು ನಾವು ಮಾಡಲೇಬೇಕಾದವು, ಇನ್ನು ಕೆಲವು ನಾವು ಮಾಡಬಯಸುವಂಥವು. ಎರಡನೇ ಗುಂಪಿನ ಕೆಲಸಗಳನ್ನು ನಾವು ಸುಲಭವಾಗಿ ಮಾಡುತ್ತೇವೆ. ಆದರೆ ಮೊದಲನೇ ವರ್ಗದ ಕೆಲಸಗಳನ್ನೂ ನಾವು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಿ ಚೆನ್ನಾಗಿ ಮಾಡಿ ಮುಗಿಸುವುದನ್ನು ರೂಢಿ ಮಾಡಿಕೊಳ್ಳಲೇಬೇಕು. ಆಗ ಮಾತ್ರ ಗುರಿಯನ್ನು ಸಾಧಿಸಲು ಸಾಧ್ಯ. ಇದು ಸಮಯ ನಿರ್ವಹಣೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. 7. ನೀವು ಮಾಡುವ ಕೆಲಸವನ್ನು ಮನಸ್ಸಿಟ್ಟು ಮಾಡಿ. ಏಕಾಗ್ರಚಿತ್ತದಿಂದ ಮಾಡುವ ಕೆಲಸ ಒಳ್ಳೆಯ ಗುಣಮಟ್ಟವನ್ನು ಹೊಂದಿರುತ್ತದೆ. ಮಾತ್ರವಲ್ಲ, ಸಮಯವನ್ನು ಉಳಿಸುವ ಅತ್ಯುತ್ತಮ ಉಪಾಯ ಇದು. 8. ಇಂದಿನ ಜೀವನ ಅತ್ಯಂತ ಗಡಿಬಿಡಿಯ ಜೀವನ. ಈ ತರಾತುರಿಯಲ್ಲೇ ಅನೇಕ ಗುರಿಗಳನ್ನು ಸಾಧಿಸಬೇಕಾಗಿರುವುದರಿಂದ ಮಲ್ಟಿಟಾಸ್ಕಿಂಗ್ನ ಪರಿಕಲ್ಪನೆ ಹುಟ್ಟಿಕೊಂಡಿದೆ. ಮಲ್ಟಿಟಾಸ್ಕಿಂಗ್ ಎಂದರೆ ಹಲವಾರು ಕೆಲಸಗಳನ್ನು ಏಕಕಾಲದಲ್ಲಿ ಮಾಡುವುದು ಎಂದರ್ಥ. ಮಲ್ಟಿಟಾಸ್ಕಿಂಗ್ನಲ್ಲಿ ನಿರತರಾಗಿರುವವರು ತಮ್ಮನ್ನು ತಾವು ಇತರರಿಗಿಂತ ಹೆಚ್ಚು ದಕ್ಷರು, ಕ್ರಿಯಾಶೀಲರು ಎಂದು ಭಾವಿಸಿರಬಹುದು. ಆದರೆ ಅನೇಕ ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡುವಾಗ ಕೆಲಸದ ಉತ್ಕೃಷ್ಟತೆ ಕಡಿಮೆಯಾಗುತ್ತದೆ. ಇತ್ತೀಚೆಗೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ ಸಂಶೋಧಕರು ಮಲ್ಟಿಟಾಸ್ಕಿಂಗ್ ಮಾಡುವವರ ಏಕಾಗ್ರತೆಯ ಶಕ್ತಿ ಹರಿದು ಹಂಚಿ ಹೋಗುವುದರಿಂದ ಮಲ್ಟಿಟಾಸ್ಕಿಂಗ್ ಮುಗಿದ ಮೇಲೂ ಅವರಿಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಜೊತೆಗೆ ಹೊರಗಿನ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ ನೀಡುವಲ್ಲಿ ಅವರು ಇತರರಿಗಿಂತ ನಿಧಾನವಾಗಿರುತ್ತಾರೆ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಹುಡುಕುವಲ್ಲಿಯೂ ತಡವರಿಸುತ್ತಾರೆ ಎನ್ನುವ ಆಘಾತಕರ ಸತ್ಯವನ್ನು ಬಯಲು ಮಾಡಿದ್ದಾರೆ. ಮಲ್ಟಿಟಾಸ್ಕಿಂಗ್ನಿಂದ ಸಮಯ ಉಳಿಸಬಹುದು ಎನ್ನುವುದೊಂದು ಭ್ರಮೆ. ಸಾಧ್ಯವಾದ ಮಟ್ಟಿಗೆ ಮಲ್ಟಿಟಾಸ್ಕಿಂಗ್ನಿಂದ ದೂರವಿರಿ. ಮುಖ್ಯವಾದ ಕೆಲಸವನ್ನು ಮಾಡುವಾಗಲಂತೂ ನಿಮ್ಮ ಲಕ್ಷ್ಯ ಸಂಪೂರ್ಣವಾಗಿ ಆ ಕೆಲಸದ ಮೇಲೆಯೇ ಇರಲಿ. ಅಧ್ಯಯನ ಮಾಡುವಾಗ ಟಿವಿಯನ್ನು ವೀಕ್ಷಿಸುತ್ತಲೋ ಹಾಡು ಕೇಳುತ್ತಲೋ ಇದ್ದರೆ ಓದಿದ್ದು ನಿಮ್ಮ ಮನಸ್ಸಿಗೆ ನಾಟುವುದಾದರೂ ಹೇಗೆ? ನಿಮ್ಮ ಬುದ್ಧಿಯನ್ನು, ಕಲ್ಪನಾಶಕ್ತಿಯನ್ನು ಪ್ರಚೋದಿಸುವುದಾದರೂ ಹೇಗೆ? 9. ಪ್ರತಿಯೊಂದು ಕೆಲಸಕ್ಕೂ ಅಂತಿಮ ಗಡುವನ್ನು ಮೊದಲೇ ನಿರ್ಧರಿಸಿಕೊಳ್ಳಿ. ಅಷ್ಟರೊಳಗೆ ಆ ಕೆಲಸವನ್ನು ಶ್ರೇಷ್ಠ ರೀತಿಯಲ್ಲಿ ನೀವು ಮಾಡಿ ಮುಗಿಸಿರಲೇಬೇಕು. ಉದಾಹರಣೆಗೆ, ಸ್ಪರ್ಧೆಯೊಂದಕ್ಕೆ ನೀವು ತಯಾರಾಗುತ್ತಿದ್ದೀರಿ ಎಂದಿಟ್ಟುಕೊಳ್ಳೋಣ. ಆ ಸ್ಪರ್ಧೆಗೆ ಸಮರ್ಥವಾಗಿ ಸಿದ್ಧತೆ ಮಾಡಿಕೊಳ್ಳಲು ನಿಮಗೆ 5 ದಿನಗಳು ಬೇಕು ಎಂದುಕೊಳ್ಳಿ. ಇದು ನಿಮ್ಮ ಪಾಲಿಗೆ 5 ದಿನಗಳ ಒಂದು ಸಣ್ಣ ಪ್ರಾಜೆಕ್ಟ್. ನಿಗದಿತ ವೇಳೆಯೊಳಗೆ ನೀವು ತಯಾರಿ ಮಾಡಿಕೊಳ್ಳಲೇಬೇಕು. ಇಂಥ ಅಭ್ಯಾಸ ನಿಮ್ಮಲ್ಲಿ ಸಮಯದ ಕುರಿತಾಗಿ ಗೌರವವನ್ನು ಮೂಡಿಸುವುದಲ್ಲದೆ ಅನಗತ್ಯವಾದ ತರಾತುರಿಯನ್ನು ತಪ್ಪಿಸುತ್ತದೆ. 10. ನಿಮ್ಮ ವೈಯಕ್ತಿಕ ಸಮಯವನ್ನು ಸರ್ವ ವಿಧದಿಂದಲೂ ಕಾಪಾಡಿಕೊಳ್ಳಿ. ಆ ಸಮಯವನ್ನು ನಿಮ್ಮ ಗುರಿಯತ್ತ ಮುನ್ನಡೆಯಲು ಮಾತ್ರವೇ ಬಳಸಬೇಕು. ಸ್ನೇಹಿತರು ಸುಮ್ಮನೆ ಬಂದು ಆ ಸಮಯದಲ್ಲಿ ಹರಟದಂತೆ, ಮೊಬೈಲ್ ಕಂಪನಿಗಳು ನೀಡುವ ಫ್ರೀ ಟಾಕ್ ಟೈಮ್ ಮತ್ತು ಫ್ರೀ SMS ಗಳ ಬಳಕೆ ಆ ಸಮಯದಲ್ಲಿ ನಡೆಯದಂತೆ ನೀವು ಎಷ್ಟು ಎಚ್ಚರ ವಹಿಸಿದರೂ ಕಡಿಮೆಯೇ. 11. ಅನಗತ್ಯವಾಗಿ ಯಾವುದೋ ಕೆಲಸಗಳಿಗೆ ಕೈಹಾಕಬೇಡಿ. ಅವು ನಿಮ್ಮ ಸಮಯವನ್ನು ವೃಥಾ ಕಬಳಿಸಿಬಿಡುತ್ತವೆ. ಇತರರು ತಮ್ಮ ಯಾವುದಾದರೊಂದು ಕೆಲಸವನ್ನು ನಿಮಗೆ ತಗುಲಿಸಿದಾಗ ಆ ಕೆಲಸದಲ್ಲಿ ತೊಡಗಿದರೆ ನೀವು ಹಾಕಿಕೊಂಡಿರುವ ವೇಳಾಪಟ್ಟಿಯನ್ನು ಪಾಲಿಸುವಲ್ಲಿ ಭಂಗ ಬರಬಹುದೇ ಎನ್ನುವುದನ್ನು ಪರಿಶೀಲಿಸಿ. ಹಾಗೆ ಅಡಚಣೆ ಉಂಟಾಗುವುದಾದರೆ ಸಭ್ಯ ರೀತಿಯಲ್ಲಿ ಅವರಿಗೆ ಸಾಧ್ಯವಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿ. ಗಾಂಭೀರ್ಯ ಮತ್ತು ವಿನಯದಿಂದ ನಾವು ಆಗುವುದಿಲ್ಲ ಎಂದು ಹೇಳಲು ಕಲಿಯಲೇಬೇಕು. ಪ್ರತಿಯೊಂದು ಕೆಲಸವನ್ನು ಪ್ರಾರಂಭಿಸುವಾಗಲೂ ಇದು ನನ್ನ ಜೀವನದ ಉದ್ದೇಶಗಳಿಗೆ ಪೂರಕವಾಗಿದೆಯೇ ಎಂಬ ಯೋಚನೆಯನ್ನು ಮಾಡಿಯೇ ಮುಂದುವರಿಯಿರಿ.
ಆದರೆ ಅತ್ಯಗತ್ಯ ಎನಿಸುವ ಪರಿಸ್ಥಿತಿಗಳಲ್ಲಿ ಇತರರಿಗೆ ನೆರವಾಗುವ ಮಾನವೀಯತೆಯೂ ನಮ್ಮಲ್ಲಿ ಇರಲೇಬೇಕು. 12. ಮುಖ್ಯವಾದ ಕೆಲಸಗಳಲ್ಲಿ ತೊಡಗಿರುವಾಗ 1-2 ನಿಮಿಷ ವೃತ್ತಪತ್ರಿಕೆಯ ಮೇಲೆ ಕಣ್ಣಾಡಿಸುವ, ಟಿವಿ ನೋಡಿ ಬರುವ, ಕತೆ ಓದಿಬಿಡುವ ಚಪಲವನ್ನು ಮೆಟ್ಟಿ ನಿಲ್ಲಿ. ಮೊದಲನೆಯದಾಗಿ ಇದು ಬೇರೆ ಕೆಲಸಕ್ಕೆ ನಿಗದಿ ಮಾಡಿರುವ ಸಮಯವನ್ನು ಕದ್ದಂತೆ. ಎರಡನೆಯದಾಗಿ ನೀವು ಮನರಂಜನೆ ಪಡೆದುಕೊಳ್ಳುವುದು 2 ನಿಮಿಷವಾದರೂ ನಿಮ್ಮ ಮನಸ್ಸು ಹಲವಾರು ನಿಮಿಷಗಳ ಅಥವಾ ಗಂಟೆಗಳ ಕಾಲ ಅದೇ ಗುಂಗಿನಲ್ಲಿ ಮುಂದುವರಿಯುತ್ತದೆ. ನಿಮ್ಮ ಗಮನ ಛಿದ್ರಗೊಂಡು ಸಮಯ ನಷ್ಟವಾಗುತ್ತದೆ. ಲಾರ್ಡ್ ಚೆಸ್ಟರ್ಫೀಲ್ಡ್ ಹೇಳಿದರು, ನೀವು ನಿಮಿಷಗಳನ್ನು ರಕ್ಷಿಸಿ, ಗಂಟೆಗಳು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುತ್ತವೆ ಎಂದು. ಈ ಕುರಿತು ಗಂಭೀರವಾಗಿ ಆಲೋಚಿಸಿ. 13. ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ದುರಭ್ಯಾಸಗಳಿವೆ. ವಸ್ತುಗಳನ್ನು ಎಲ್ಲೆಂದರಲ್ಲಿ ಇಟ್ಟು ಮರೆತು ಹುಡುಕಾಡುವುದು, ಚಿಂತೆ ಹಗಲುಗನಸುಗಳಲ್ಲಿ ಮುಳುಗುವುದು, ದಕ್ಷತೆಯಿಂದ ಕೆಲಸ ಮಾಡದೇ ಇರುವುದು, ಕೆಲಸಗಳನ್ನು ಮುಂದೂಡುವುದು, ಎಲ್ಲ ವಿಷಯಗಳಲ್ಲೂ ಮೂಗು ತೂರಿಸುವುದು, ಹೆಚ್ಚಿನ ಸಮಯವನ್ನು ಅಪೇಕ್ಷಿಸುವ ಕೆಲಸಕ್ಕೆ ಕಡಿಮೆ ಸಮಯವನ್ನು ನಿಗದಿಗೊಳಿಸಿ ನಂತರ ಪರಿತಪಿಸುವುದು, ಸರಿಯಾದ ಯೋಜನೆ ಇಲ್ಲದೆ ನೇರವಾಗಿ ಕೆಲಸ ಮಾಡಲು ಧುಮುಕಿ ಕೆಲಸ ಕೆಟ್ಟಾಗ ಯೋಜನೆಯನ್ನು ಹಾಕಿಕೊಳ್ಳುವುದು, ಇವೆಲ್ಲ ಸಮಯವನ್ನು ನಷ್ಟಗೊಳಿಸುವ ದುರಭ್ಯಾಸಗಳು. ಇವನ್ನು ನಿರ್ದಾಕ್ಷಿಣ್ಯವಾಗಿ ತ್ಯಜಿಸಿ. 14. ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸದಭ್ಯಾಸಗಳಿವೆ. ಸಮಯಕ್ಕೆ ಸರಿಯಾಗಿ ಕಾರ್ಯಾರಂಭ ಮಾಡಿ ನಿಗದಿತ ವೇಳೆಯಲ್ಲಿ ಕೌಶಲಪೂರ್ಣವಾಗಿ ಮುಗಿಸುವುದು, ಕೆಲಸವನ್ನು ಮುಂದೂಡದಿರುವುದು, ದಾಕ್ಷಿಣ್ಯಕ್ಕೆ ಸಿಲುಕಿ ಅನೇಕ ಕೆಲಸಗಳನ್ನು ಒಪ್ಪಿಕೊಳ್ಳದೇ ಇರುವುದು, ದೊಡ್ಡ ಕೆಲಸವನ್ನು ಸಣ್ಣ ಸಣ್ಣ ಅರ್ಥಪೂರ್ಣ ಹಂತಗಳಲ್ಲಿ ಮಾಡಿ ಮುಗಿಸುವುದು, ಅನಗತ್ಯವಾದ ಅಥವಾ ಸಾಮಾನ್ಯ ಕೆಲಸಗಳನ್ನು ಪರಿಪೂರ್ಣತೆಯಿಂದ ಮಾಡಹೊರಟು ಮುಖ್ಯವಾದ ಕೆಲಸಕ್ಕೆ ಶಕ್ತಿ ಸಮಯವನ್ನು ಉಳಿಸಿಕೊಳ್ಳದೇ ಇರುವುದನ್ನು ತಪ್ಪಿಸುವುದು, ಒಮ್ಮೆ ಕೈಗೆತ್ತಿಕೊಂಡ ಕೆಲಸವನ್ನು ಮುಗಿಸಿಯೇ ವಿಶ್ರಮಿಸುವುದು, ಇವು ಸಮಯವನ್ನು ಸಂರಕ್ಷಿಸಿಕೊಡುವ ಅಭ್ಯಾಸಗಳು. ಇವನ್ನು ಪ್ರಯತ್ನಪಟ್ಟು ಅಭ್ಯಾಸ ಮಾಡಿ. ನಿಮ್ಮ ಪ್ರತಿಯೊಂದು ಗುರಿಯ ಬಗ್ಗೆಯೂ ತಾರ್ಕಿಕವಾಗಿ, ನಿಖರವಾಗಿ ಹಲವಾರು ದೃಷ್ಟಿಕೋನಗಳಿಂದ ಆಲೋಚಿಸಿ ಸ್ಪಷ್ಟವಾದ ಯೋಜನೆಯೊಂದನ್ನು ತಯಾರಿಸಿಕೊಳ್ಳಿ. ನೀವು ಹಿರಿದಾದ ಗುರಿಯನ್ನು ಸಾಧಿಸಲು ಅನುಕೂಲ ಮಾಡಿಕೊಡುವ ಪ್ರತಿಯೊಂದು ಸಣ್ಣ ಗುರಿಗೂ ಅದರ ಪ್ರಾಮುಖ್ಯತೆಯನ್ನು ಗಮನದಲ್ಲಿ ಇರಿಸಿಕೊಂಡು ಸಮಯ ಹಂಚಿಕೆ ಮಾಡಿ. ಅದರ ಆಧಾರದ ಮೇಲೆ ವೇಳಾಪಟ್ಟಿಯನ್ನು ತಯಾರಿಸಿಕೊಳ್ಳಿ. ನಿಮ್ಮ ಕಾರ್ಯಯೋಜನೆ ಪ್ರಾಯೋಗಿಕವಾಗುವ ಅರ್ಹತೆ ಹೊಂದಿರಬೇಕು, ನೈಜವಾಗಿರಬೇಕು, ಹಣ ಮತ್ತು ಸಮಯವನ್ನು ಪೋಲು ಮಾಡದಂತೆ ಇರಬೇಕು. ಯೋಜನೆ ಹಾಕಿಕೊಳ್ಳಲು ವಿಫಲನಾದ ವ್ಯಕ್ತಿ ವಿಫಲನಾಗಲು ಯೋಜನೆ ಹಾಕಿಕೊಳ್ಳುತ್ತಾನೆ ಎಂದೇ ಅರ್ಥ ಎನ್ನುವ ಮಾತನ್ನು ನೆನಪಿಟ್ಟುಕೊಳ್ಳಿ. ಸಮಯ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನವಾಗಿ ನೀಡಲ್ಪಟ್ಟಿರುವ ಉಡುಗೊರೆ. ಇದು ಹಣಕ್ಕಿಂತಲೂ ಬೆಲೆ ಬಾಳುವಂಥದ್ದು. ಏಕೆಂದರೆ ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಏನು ಮಾಡಿದರೂ ಮರಳಿ ಪಡೆಯಲಾಗದು. ಜೊತೆಗೆ ಸಮಯವನ್ನು ಹಿಗ್ಗಿಸಲೂ ಸಾಧ್ಯವಿಲ್ಲ, ಕುಗ್ಗಿಸಲೂ ಸಾಧ್ಯವಿಲ್ಲ. ಸಮಯದ ನಿರ್ವಹಣೆ ಎಂದರೆ ಜೀವನದ ನಿರ್ವಹಣೆಯೇ. ಸಮಯವನ್ನು ಪ್ರಾಮಾಣಿಕವಾಗಿ ಚಾತುರ್ಯದಿಂದ ನಿರ್ವಹಿಸುವವನು ಎತ್ತರಕ್ಕೆ ಏರುತ್ತಾನೆ. ಸಮಯವನ್ನು ಅಲಕ್ಷ್ಯದಿಂದ ವ್ಯಯಿಸುವವನು ಪರಿತಪಿಸುತ್ತಾನೆ. ನೆನಪಿರಲಿ, ಕಾಲ ಇರುವುದು ಕಳೆಯುವುದಕ್ಕಲ್ಲ, ಅರ್ಥಪೂರ್ಣವಾಗಿ ವಿನಿಯೋಗಿಸುವುದಕ್ಕೆ. ಸಮಯ ಸರಿದು ಹೋಗುತ್ತದೆ ಎನ್ನುವುದೇನೋ ನಿಜವೇ, ಆದರೆ ಅದರ ಮೇಲೆ ಸವಾರಿ ಮಾಡುತ್ತಾ ಅದರ ದಿಕ್ಕನ್ನು ನಿಯಂತ್ರಿಸುವವರು ಮಾತ್ರ ನೀವೇ. ನಿಮ್ಮ ಚಾಲನಾ ಕೌಶಲವನ್ನು ಪ್ರದರ್ಶಿಸಲು ಇದೀಗ ಸುಸಮಯ. ಯೋಜನೆ ಮತ್ತು ವೇಳಾಪಟ್ಟಿ ಸಿದ್ಧವಾದುವೇ?